ಹಾಯ್ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಬಂದಿದ್ದೀನಿ ಇವತ್ತು ಅಮೇಝಿಂಗ್ ದಶಾವತಾರ ಥೀಮ್ ಪಾರ್ಕ್ ಅಂತ. ಇಲ್ಲಿ ಪಕ್ಷಿಗಳನ್ನೆಲ್ಲ ಕೈ ಮೇಲೆ ಬಿಡ್ತಾರಂತೆ, ಹಾಗೆ ಅದನ್ನು ನೋಡೋದಕ್ಕೆ ಕೂಡ ಹತ್ರದಿಂದ ಕೊಡ್ತಾರೆ. ಸೊ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋವಂಥ ಪ್ಲೇಸ್ ಇದು. ನನಗೂ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಬಂದಿರೋದ್ರಿಂದ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ಆಮೇಲೆ ನಾನು ನಿಮಗೆ ವಿಡಿಯೋನ ಮಾಡ್ತೀನಿ. ಸೊ ಒಳಗಡೆ ಹೋಗೋಣ ಬನ್ನಿ. ನಾನು ಬಂದಿರೋದಿಲ್ಲಿ ದಶಾವತಾರ. ಇದು ನೆಲಮಂಗಲದಿಂದ ಒಂದು 6ರಿಂದ 7 ಕಿಲೋಮೀಟರು ಇರೋವಂಥದ್ದು. ಮಕ್ಕಳಿಗೆಲ್ಲ ಚೆನ್ನಾಗಿರೋವಂಥದ್ದು. ಏನಿಲ್ಲ, ಈಗಿನ ಕಾಲದಲ್ಲಿ ಮಕ್ಕಳು ಪ್ರಾಣಿಗಳನ್ನ ನೋಡಲ್ಲ, ಪಕ್ಷಿಗಳನ್ನ ನೋಡಲ್ಲ. ಸೊ ಹತ್ರದಿಂದ ಇಲ್ಲಿ ತೋರಿಸ್ತಾರೆ. ಹಾಗೆ ಇಲ್ಲಿ ತೋರಿಸ್ತೀನಿ, ಸೈಕ್ಲಿಂಗ್ ಇದೆ, ಆಟ ಆಡೋವಂಥವು ಕೂಡ ಎಲ್ಲ ಸ್ವಲ್ಪ ಗೇಮಿಂಗ್ಸ್ಗಳೆಲ್ಲ ಇದ್ದಾವೆ. ಇದೆಲ್ಲ ಪ್ಯಾಕೇಜು ಅಂತ ಹೇಳ್ತಾರೆ. ಸೊ ನಾನು ಆ ಡೀಟೇಲ್ಸ್ನೆಲ್ಲ ನಾನು ಪೂರ್ತಿಯಾಗಿ ನಿಮ್ಮ ಹತ್ರ ಹೇಳ್ತೀನಿ. ನೋಡಿ, ಇಲ್ಲಿ ಏನು ನೋಡ್ತಾ ಇದ್ದೀರೋ, ಇಲ್ಲಿ ಎಲ್ಲ ಮೇಲ್ಗಡೆ ಸೈಕ್ಲಿಂಗ್ ಹೋಗೋದಾ ಇದು ಸೈಕ್ಲಿಂಗ್. ಓಕೆ, ನೋಡ್ತಾ ಇದ್ದೀರೋ, ಇದು ಇಲ್ಲಿಂದ ಸೈಕ್ಲಿಂಗು. ಸೊ ಇಲ್ಲಿಂದ ಹಿಂಗೆ ಹೋಗ್ತಾರೆ ನೋಡಿ. ಇದು ಯಾವ ಜಾತಿ ಹಸು ಅಂತ ನನಗೂ ಗೊತ್ತಿಲ್ಲ. ಹಸುನೇನಾ ಅದು? ನೋಡಿ, ಇದು ಮೇಕೆ ತಾನೆ ಇದು. ನಮ್ಮಿದ್ರಲ್ಲೆಲ್ಲ ಇವಾಗ ಸ್ವಲ್ಪ ಯಾರು ಎಲ್ಲ ಅಲ್ಲಿ ಇಲ್ಲಿ ಸೇರಿಕೊಂಡು ಅಪಾರ್ಟ್ಮೆಂಟು ಅವು ಇವು ಅಂತ ಸಾಮಾನ್ಯವಾಗಿ ನಾಯಿನ ಸಾಕೋಂಗಿಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಒಂದು ಮಕ್ಕಳಿಗೆ ಒಂದು ಬೇಜಾರು ಕಳೆಯುತ್ತೆ ಇವೆಲ್ಲ ನೋಡಿದಾಗ. ಏನು ಕೋಳಿ ಇದು? ಏನು ಕೋಳಿ ಇದು? ಟರ್ಕಿ. ಹಾಂ, ಅದು ಬಂದು ಹಸ್ಕಿ ನಾಯಿ. ಆ ಸೈಕ್ಲಿಂಗಿಂದ ಬಂದು ಇಲ್ಲಿ ಬರ್ತಾರೆ. ಆಮೇಲೆ ಹೋಳಿ ಮುಂಚೆ ಎಲ್ಲ ಮನೆ ಹತ್ರ ಸಾಕೊಳ್ಳೋರು, ಬಟ್ ಯಾರೂ ನೋಡಿ ಎಲ್ಲ ಪ್ಯೂರ್ ನಾಟಿ ಕೋಳಿಗಳು. ಹಾಗೆ ಇಲ್ಲಿಂದ ಹೋಗ್ತಾ ಇದ್ದೀನಿ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಸುಡ್ತಾ ಇದೆ. ಬರ್ತಿದ್ದಂಗೆ ಅಲ್ಲಿ ಎಂಟ್ರೆನ್ಸಲ್ಲಿ ಫೀಸು ಪೇ ಮಾಡಬೇಕು. GST ಎಲ್ಲ ಸೇರಿ 4 ಜನದಿಂದ 1180 ಅಂತ 160 ಅಂತ ಹೇಳಿದ್ರು. ಇಷ್ಟು ತೊಗೊಂಡು ಎಂಟ್ರೆನ್ಸ್ ಫೀಸ್ನ ಇದು ಮಾಡಿಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ಆಮೇಲೆ ಇಲ್ಲಿ ತೋರಿಸ್ತೀನಿ, ಒಂದು ಚಿಕ್ಕ ಇದ್ರ ಥರ ಮಾಡಿದ್ದಾರೆ, ಕುಂಟೆ ಥರ ಮಾಡಿದ್ದಾರೆ, ಅದರಲ್ಲಿ ಬಾತುಕೋಳಿಗಳು ತೋರಿಸ್ತೀನಿ. ಏನು ನೋಡ್ತಾ ಇದ್ದೀರೋ ನೋಡಿ, ನೋಡಿ ಈ ಥರ ಎಲ್ಲ ಆಟ ಆಡೋಕ್ಕೆ ಗೇಮಿಂಗ್ಗಳು ಮಕ್ಕಳಿಗೆ. ಹಾಗೆ ಇಲ್ಲಿ ಬಾತುಕೋಳಿ ಆ ಕಡೆ ಎಲ್ಲ ಬಾಪಪ್ಪ. ಇಲ್ಲಿ ಹ್ಯಾಂಡ್ ವಾಶ್ ಮಾಡಬೇಕು. ಅಮ್ಮು ಹ್ಯಾಂಡ್ ವಾಶ್ ಅಂತ ಮಾಡ್ಬೇಕು, ಕೈ ತೊಳ್ಕೊ ಬಾ. ಅದು ಬಿಡ ಗೊತ್ತಿಲ್ಲ, ಇಲ್ಲಿ ಒಳಗಡೆ ಹೋಗ್ಬೇಕು.
ಮಾಡಬೇಕು ಅಂತಂದರು. ಪಕ್ಷಿಗಳು ಇರೋದ್ರಿಂದ ಇಲ್ಲಿ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೈಯಲ್ಲೆಲ್ಲ ಮುಟ್ಟೋದಕ್ಕೆ ಕೊಡ್ತಾರೆ ಅಂತ ಅಂದ್ಕೊತೀನಿ. ಅದಕ್ಕೋಸ್ಕರ ಮುಪ್ಪೋದೈದು. ಇದು ಬಂದ್ಬಿಟ್ಟು ಕನ್ಯೂರ್ಸ್ ಅಂತ ಬರ್ಡ್ ನೇಮ್ ಬಂದ್ಬಿಟ್ಟು ಇದರಲ್ಲಿ 3 ವೆರೈಟೀಸ್ ಇದೆ ನಿಮಗೆ. ಒಂದು ಬ್ಲಾಕ್ ಕನ್ಯೂರ್ಸು, ಒಂದು ಗ್ರೀನ್ ಕನ್ಯೂರ್ಸು ಮತ್ತೆ ಒಂದು ಪೈನಾಪಲ್ ಕನ್ಯೂರ್ಸ್ ಅಂತ 3 ವೆರೈಟಿ ಬರುತ್ತೆ ನಿಮಗೆ. ಅದರಲ್ಲಿ ಇದ್ರದ್ದು ನೇಟಿವ್ ಪ್ಲೇಸ್ ಬಂದ್ಬಿಟ್ಟು ನಿಮಗೆ ನಾರ್ತ್ ಅಮೆರಿಕಾ ಇರುತ್ತೆ. ಮತ್ತು ಈ ಲೈಫ್ ಟೈಮ್ ಬಂದ್ಬಿಟ್ಟು 16 to 25 ಇಯರ್ಸ್ವರೆಗೂ ಇದ್ರ ಲೈಫ್ ಟೈಮ್ ಇರುತ್ತೆ ನೋಡೋದಕ್ಕೆ. ಮತ್ತು ಒಳಗಡೆ ಹೋದಾಗ ಮೇಲೆ ಬಂದು ಕುತ್ಕೊಳ್ಳುತ್ತೆ, ಸ್ವಲ್ಪ ಚುಚ್ಚಿದಂಗೆ ಆಗುತ್ತೆ, ನೆಲ್ಸು ಸ್ವಲ್ಪ ಶಾರ್ಪ್ ಇರುತ್ತೆ. ಅವಾಗ ನೀವು ಯಾವುದೇ ಕಾರಣ ಕೂಗೋದೆಲ್ಲ ಮಾಡಬಾರ್ದು. ತುಂಬ ಸ್ವಲ್ಪ ಕೂರೋವರೆಗೂ ಮಾತ್ರ ಆ ಥರ ಅನಿಸುತ್ತೆ, ಕೂತ್ಮೇಲೆ ಮತ್ತೆ ಏನು ಅನ್ಸಲ್ಲ. ಅದೇ ಗ್ರಿಪ್ ಇರೋದ್ರಿಂದ ನೆಲ್ಸು ಅದಕ್ಕೆ ಬೇಕೇ ಬೇಕು. ಈಗ ಹತ್ತಬೇಕಾದ್ರೆ ಗ್ರಿಪ್ ಬೇಕೇ ಬೇಕಲ್ಲ, ಅದಕ್ಕೋಸ್ಕರ ಅದನ್ನ ನೆಲ್ಸ್ ಬಿಟ್ಟಿರ್ತೀವಿ. ಅದಕ್ಕೋಸ್ಕರ ನೀವು ಒಳಗಡೆ ಮತ್ತೆ ಕಾಲ ಹತ್ರ ಎಲ್ಲ ಬರ್ಡ್ ಬರ್ತಾ ಇರ್ತದೆ, ಹುಷಾರಾಗಿ ಬನ್ನಿ ನೋಡ್ಕೊಂಡು. ಎಷ್ಟು ಅದ್ಭುತವಾಗಿರೋಂಥ ಜಾಗ. ಯಾಕೆ ಅಂತಂದರೆ ನಮ್ಮ ಮನೆಯಲ್ಲೂ ಸಾಕ್ಕೊಂಡಿದ್ದೀವಿ, ಬರ್ಡ್ಸ್ಗಳೆಲ್ಲ ಸಾಕ್ಕೊಂಡಿದ್ದೀವಿ, ನೋಡ್ತಾ ಇರ್ಬೋದು. ಏನು ನೋಡ್ತಾ ಇದ್ದೀರಿ ಇದೆಲ್ಲ ನಮ್ಮ ಮನೆಯಲ್ಲಿ ಯಾವುದಿದೆಯೋ ಕಾಕ್ಟೇಲ್ ಅಂತ ಯಾವುದಿದೆಯೋ ಪಕ್ಷಿ, ಸೇಮ್ ಅದೇ ಥರ ಪಕ್ಷಿ. ಹಾಂ, ಕಷ್ಟ ಎಲ್ಲ ಮಾಡಬೇಡ ಆಯ್ತಾ? ಏನು ಏನಿದು? ಹುಳ ಎಲ್ಲಿ? ಅಲ್ಲಿ ಮೇಲ್ಗಡೆ ಆಯ್ತಲ್ಲ. ಸ್ವಲ್ಪ ಸಾಫ್ಟ್ ನೇಚರ್, ಸ್ವಲ್ಪ ಅದಕ್ಕೋಸ್ಕರ ಇದು ಬಂದರೆ ಅದು ಬರೋಲ್ಲ. ವೈಟ್ ಮಾಡೋದು ಇದು ಮುಂದೆ ಕಳ್ಸ್ಬಿಡುತ್ತೆ, ಅದಕ್ಕೆ ಬರೋಲ್ಲ. ಸ್ವಲ್ಪ ಏನಾದರೂ ಸಾಫ್ಟ್ ಬಂದಿದ್ರೆ ಹೋಗ್ಬಿಡುತ್ತೆ. ವೀಡಿಯೋ ಮಾಡ್ತೀವಿ ಕೊಡಿ. ನಿನ್ನ ಕೈ ಮೇಲೆ ಇಟ್ಕೋ. ಖಾಲಿ ಆಯ್ತಲ್ಲ, ಖಾಲಿ ಆಯ್ತಲ್ಲ. ಚೆನ್ನಾಗಿದ್ದೀರಾ? ನಾನು ಒಂದು ಫೋಟೋ ಇಡಿ ಹಂಗೆ. ನೋಡಿದ್ರಲ್ಲ ಒಳಗಡೆ ಹೆಂಗಿತ್ತು ಅಂತ.
ತುಂಬ ಚೆನ್ನಾಗಿತ್ತು. ಇಲ್ಲಿ ಹೊರಗಡೆ ಬಂದಿದ್ದೀವಿ. ಇದೇನು ಅಂತ ಉಸಿರು ಒಳ್ಳಿ ನೋಡೋಣ. ಇದು ಉಸಿರು ಒಳ್ಳಿನಾ? ಏನು ಹೇಳಿದ್ದು? ಇಗ್ವಾನ್ ಅಂತ. ಇದು ಅಲ್ಲೊಂದು ಕಲರು ಇಲ್ಲೊಂದು ಕಲರ್ ಇದೆ. ಹಾಗೆ ಇದು ಇದೇನಿದು? ಸೊ ಇದೊಂದು ಥರದ್ದು ಪಕ್ಷಿ ಇದು. ಇಲ್ಲಿ ನೋಡಿ, ಇದೊಂದು ಥರ ಪಕ್ಷಿ ಇದು. ಇದು ಪಿಂಕು ಮರೂನಲ್ಲಿ ಇರೋವಂಥದ್ದು. ಇದು ನೋಡಿ, ಇದಾ? ಏನು ಮಾಡಲ್ವದು? ನೀವು ಹಿಡ್ಕೊಂಡ್ರಿ ಕೆಳಗಡೆಯಿಂದ ಕೈ ಇಲ್ಲಿ ಇಲ್ಲಿ ಹಿಡ್ಕೊಂಡು ಬೀಳಿಸ್ಬೇಡ. ನಿಮ್ ಕೈ ಕೊಡ್ರಿ. ಮನು ಹಿಡ್ಕೊಳ್ಳೋ. ಸೊ ಇದು ಬಂದು 2.6 ಅದು ಬಂದು 3.4. ಏನು ಕಚ್ಚಲ್ಲ ಅದು. 12 to 15 years ಅಲ್ವಾ ಲೈಫ್? ಇಲ್ಲ 15 to 18 ಇದ್ದೀನಿ. ಎಷ್ಟು ತಿಂಗಳಾಯ್ತು? ವರ್ಷ ಆಗೈತೆ ಇದಕ್ಕೆ? ಇಲ್ಲ ಎರಡು ಇಗ್ವಾನ. ಸೊ ಕಲ್ಲಾಗ ಬೇಕಾಗುತ್ತೆ. ಸೊ ಕಲ್ಲಾಗ ಚೇಂಜ್ ಆಗೋದು ಮಗಳು ಮುಟ್ತಾ ಭಯ ಬಿತ್ಕೊಂಡು ಕೆಳಗಡೆಯಿಂದ ಮುಟ್ಟಮ್ಮ. ಏನು ಕಲ್ಲಾಗ ಬರುತ್ತೆ ಬೈ ಕೈ ಮೇಲೆ ಹಾಕ್ತೀರಾ? ಎಲ್ಲಾದ್ರೂ ಓಡೋದ್ರೆ ಕೈ ಮೇಲೆ ಕುತ್ಕೊಳ್ಳೋರ್ಗು ಅಷ್ಟೇ ಹಿಡ್ಕಂತದೆ. ಏನೂ ಆಗಲ್ಲ, ಹಿಡ್ಕೊ. ಭಯ ಏನು? ಏನಾಗಲ್ಲ, ಬಾ. ಸ್ವಲ್ಪ ಅದು ಕುತ್ಕೊಳ್ಳೋರ್ಗು ಅಷ್ಟೇ. ಭಯ ಹೊರಟೋಗ್ಬಿಡುತ್ತೆ. ಬನ್ನಿ ಅದೇ ನೀನು ಟಚ್ ಮಾಡು. ಟಚ್ ಮಾಡು. ಏನು ಮೇಲೆ ಹೋಗ್ತಾ ಇದೆ. ಏನ್ ತಿನ್ನೋದು ಇದು? ಏನ್ ವೆಜಿಟೇರಿಯನ್ ಇದು? ಅದಕ್ಕೆ ಏನು ಮಾಡ್ತಿಲ್ಲ. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಹಿಂಗೆ ಇದನ್ನ ಮಾಡ್ತಾ ಇರೋದು. ಹೆಂಗ್ ನೋಡ್ತೈತೆ ನೋಡೋದು. ಸೇಮ್ ಒಳ್ಳೆ ಮೊಸಳೆ ಥರನೇ ಐತೆ ನೋಡಕ್ಕೆ. ಕೂಡ ಉಡುಗ ಥರ ಐತೆ ಅಲ್ಲ ಇದನ್ನ. ಆಮೇಲೆ ಈ ಕೈ ಪಡ. ಇಲ್ಲಿ ಪಾರ್ವಾಳ ಏನು ಮಾಡಲ್ಲ, ನಾವು ಏನು ಮಾಡಲ್ಲ. ಇಲ್ಲಿ ಥರ ಅಣ್ಣವರು ಯಾವುದು ಕಸ್ತೂರಿ ನಿವಾಸದಲ್ಲಿ ಇಲ್ವಾ? ಹಂಗಿಲ್ವಾ ಅದು ನೋಡಕ್ಕೆ? ಹಂಗೆ ಕಾಣಿಸ್ತೈತೆ. ಕಸ್ತೂರಿ ನಿವಾಸ ಫಿಲಮ್ ಅಲ್ಲಿ ಪಾರ್ವಾಳ ಐತಲ್ಲ, ಹಂಗಿದೆ. ನನ್ನ ಇದ್ರ ಮೇಲೆ ಹಾಕ್ಸ್ಕೊಂಡ ಏನದು? ಏನ್ ನಿನ್ನ ಹೆಸರು? ಏನು ಅಲಾಡಿಸ್ತೈತೆ. ಹೋಗು, ಪಕ್ಕ ಹತ್ರ ಅಂತೀವಿ. ಈಚೆ ಒಂದು ದೊಡ್ಡಗೈತೆ, ಮುಖ ಈಚೆ ಒಂದು ದೊಡ್ಡಗೈತೆ. ಈಚೆ 2-3 ಅವೆ. I know what's on your mind. We do this all the time. We fight and then we're
complicate things, keep it simple. Hold it down, hey, hey. Love you like my family, we can't fold. Love it when you smile, show them dimples. Love it when you be my little nympho. Bust it down, ayy. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine, oh mine, I'm yours, you're mine. Oh mine. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine, oh mine, I'm yours, you're mine. Oh mine. Why you keep on asking about my friend, Bo? Mess around and put up in the friend zone. With you is like being in the end zone. Touchdown, ayy. I be in the box like it's bento. Hit my heart beating, what's the tempo? Ain't the game running through your tempo. Bust down, ayy. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine, oh mine, I'm yours, you're mine. Oh mine. About to do a bit, what you in for? Tell them dudes fall back like it's limbo. Don't complicate things, keep it simple. Hold it down, hey, hey. Love you like my family, we can't fold. Love it when you smile, show them dimples. Love it when you be my little nympho. Bust it down, ayy. I know what's on your mind. We do this all the time. We fight and then we're fine. You know I'm yours, you're mine. Oh mine, I'm yours, you're mine. Oh mine, oh mine, I'm yours, you're mine. Oh mine. ಹಾಗೆ ಇಲ್ಲಿ ಆಮೆನ ಕೂಡ ಇಲ್ಲಿ ಟಚ್ ಮಾಡೋದಕ್ಕೆ ಕೊಡ್ತಾರೆ. ಆಮೆಗೆ ಸ್ವಲ್ಪ ಶಾರ್ಪಾಗಿ ಉಗುರಿರೋದ್ರಿಂದ ಸ್ವಲ್ಪ ಅದು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಕೂಡ ಆಗುತ್ತೆ. ಕೆಳಗಡೆ ಬಿಟ್ಟರೆ ಕೂಡ ಅದಕ್ಕೆ ನೋವಾಗುತ್ತೆ ಅನ್ನೋ ಭಯದಲ್ಲಿ ಕೂಡ ನಾವು ಹಿಡ್ಕೊಬೇಕಾಗತ್ತೆ. ಅವರು ಪ್ರತಿಯೊಂದನ್ನು ಹ್ಯಾಂಡಲ್ ಮಾಡ್ತಾರೆ ನೀಟಾಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಹೋಗಬೇಕು ಖಂಡಿತವಾಗ್ಲೂ ಇಲ್ಲಿಗೆ ಒಂದು ಸತಿ ಹೋಗಿ ಬನ್ನಿ ಅಂತ ಹೇಳ್ತಾ ಇದು ಇರೋವಂಥದ್ದು ನೆಲಮಂಗಲದ ಹತ್ರ ಒಂದು 6 ಕಿಲೋಮೀಟ್ರ್ ಇರೋವಂಥದ್ದು. ಅಷ್ಟೇ. ನಿಮಗೆ ಅಡ್ರೆಸ್ ಬೇಕು ಅಂತಂದರೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹೋಗಿ ನೀವು ಚೆಕ್ ಮಾಡಿಕೊಂಡು ಒಂದು ಸತಿ ವಿಸಿಟ್ ಮಾಡಿ. ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಗ. ಹಾಗೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಈ ಜಾಗ. ಒಂಥರ ಯಾವಾಗಲೂ ಮನೆ ಒಳಗಡೆನೇ ಇರೋದು. ಹಾಗೆ ಕೆಲವೊಂದು ಪ್ರಾಣಿಗಳನ್ನ ಪಕ್ಷಿಗಳನ್ನ ಮಕ್ಕಳು ನೋಡೇ ಇರಲ್ಲ. ಹಾಗಾಗಿ ಇಲ್ಲಿ ಕೆಲವೊಂದು ಕಡೆ ನಾವು ಟಚ್ ಮಾಡೋದಕ್ಕೆ ಕೊಡಲ್ಲ. ಹಾಗೆ ಇಲ್ಲಿ ಪ್ರತಿಯೊಂದೂ ನಮಗೆ ಮುಟ್ಟೋದಕ್ಕೆ ಅವಕಾಶ ಕೊಡ್ತಾರೆ. ಇದೇ ಇಲ್ಲಿ ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗುತ್ತೆ. ದುಡ್ಡು ಕೊಡೋದು ಮುಖ್ಯ ಅಲ್ಲ, ಅಲ್ಲಿ ನಮಗೆ ಸಿಗೋವಂಥ ಖುಷಿ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹಾಗೆ ಇಲ್ಲಿ ನಾವು ಪ್ರತಿಯೊಂದನ್ನು ನೋಡಿ ಎಂಜಾಯ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು ನನಗೆ. ಹಾಗೆ ಇಲ್ಲಿ ಬಿಳಿ ಇಲಿ ಕೂಡ ಸಣ್ಣ ಸಣ್ಣ ಇಲಿಗಳು ಕೂಡ ಇದ್ವು ಇಲ್ಲಿ ತುಂಬಾ ನೋಡೋದಕ್ಕೆ.
ಕ್ಯೂಟಾಗಿತ್ತು. ಬಟ್ ಮನೇಲೆಲ್ಲ ಸಾಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಇವನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.